ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ದೇವರ ಅತಿ ಪರಿಶುದ್ಧ ನಾಮ ಮಹಿಮೆಗೊಳ್ಳಲಿ. ಈ ಮುಂಜಾನೆ ಮುತ್ತು ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ದೇವರು ಸ್ತೋತ್ರವಾಗಲಿ. ಭಾಳ ಸಂತೋಷ ಉಂಟು ಮಾಡುವಂಥ ಒಂದು ಸಂದರ್ಭ. ಈ ಮುಂಜಾನೆ ಮುತ್ತು ಎಂಬ ಕಾರ್ಯಕ್ರಮ ಬಿಗ್ ಜೆ ಟಿ ವಿಯವರು ಆಯೋಜಿಸಿದ್ದಾರೆ. ಅದು ನಾವಿಬ್ಬರು ಸೇರಿ ನಿಮಗೆ ಬೇಕಿರುವಂಥ ಆತ್ಮಿಕ ಮನ್ನ, ಸತ್ಯವೇದದಿಂದ ಇರುವಂಥ ಆ ಮುತ್ತುಗಳನ್ನು ಹೇಳುವಂಥ ಒಂದು ಅವಕಾಶ ನಮಗೆ ಸಿಗಿದೆ. ಅದಕ್ಕೆ ಭಾಳ ಸಂತೋಷವಾಗಿದ್ದೇವೆ. ನಾವು ಸ್ವಲ್ಪ ಹೊತ್ತು ಮುಂಜಾನೆ ಮುತ್ತು ಅಂತ ಹೇಳಿದರೆ ಬೆಳಿಗ್ಗೆ ಜನರಿಗೆ ಬೇಕಾಗಿರುವಂಥ ಆಹಾರ, ಅದಕ್ಕೆ ಆತ್ಮಿಕವಾಗಿ ಹೇಳ್ಬೋದು ಆತ್ಮಿಕ ಮನ್ನ. ನಾವು ಸ್ವಲ್ಪ ಹೊತ್ತು ವಚನವನ್ನು ಧ್ಯಾನಿಸಿ ಮತ್ತು ನಿಮಗೆ ಬೇಕಿರುವ ಆ ಮನ್ನವನ್ನು ಕೊಟ್ಟು ನಿಮಗೋಸ್ಕರ ಅಂತಿಮವಾಗಿ ಪ್ರಾರ್ಥಿಸುವಂಥ ಒಂದು ಸೇವೆ ನಮಗುಂಟು. ಸೊ ಪ್ರಿಯರು, ಇವತ್ತಿನ ಈ ಮುಂಜಾನೆ ಮುತ್ತಿಗೆ ಬೇಕಾಗಿರುವಂಥ ವಾಕ್ಯ ಕೀರ್ತನೆ 118 24ನೇ ವಚನ ನಮ್ಮ ಪಾಸ್ಟರ್ ಸನಲ್ ಜೋಸೆಫ್ ಅವರು ಓದ್ತಾರೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಸೇವಕರೇ, ಈ ವಾಕ್ಯದ ಸಂದೇಶ ನೀವು ಏನು ನಮ್ಮ ಜನರಿಗೆ ಮುಂಜಾನೆ ವೇಳೆಯಲ್ಲಿ ಕೊಡಲು ಬಯಸುವಿರಾ? ಆಮೆನ್, ಆಮೆನ್. ಭಾಳ ಒಳ್ಳೆಯ ವಾಕ್ಯ. ನಾನು ಇಂಗ್ಲೀಷಲ್ಲಿ ಓದ್ತೇನೆ. ದಿಸ್ ಈಸ್ ದ ಡೇ ವಿಚ್ ದ ಲಾರ್ಡ್ ಹ್ಯಾತ್ ಮೇಡ್, ವಿ ವಿಲ್ ರಿಜಾಯ್ಸ್ ಆ್ಯಂಡ್ ಬಿ ಗ್ಲ್ಯಾಡ್ ಇನ್ ಇಟ್. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಇದನ್ನು ಮುರಿದು ಕೊಡಬೇಕಾದ್ರೆ ಒಂದು ರೊಟ್ಟಿಯನ್ನು ಮುರಿಯುವಂಥ ಪದ್ಧತಿ ನಮ್ಮಲ್ಲಿ ಉಂಟು. ನಿಜ, ಹೌದು, ಸಂಸ್ಕೃತಿ ರೊಟ್ಟಿಯನ್ನು ಮುರಿಯುವಂಥ ಪದ್ಧತಿ. ಸೊ ಈ ರೊಟ್ಟಿಯನ್ನು ಮುರಿಯುವ, ನಾವು ಖಂಡಿತವಾಗಿ ಡಿವೈಡ್ ಮಾಡುವ, ಎಲ್ಲರೂ ಜೊತೆಗೆ ಸೇರಿ ನಾವು ಅದನ್ನು ಸೇವಿಸುವ. ದಿಸ್ ಈಸ್ ದ ಡೇ. ಫಸ್ಟ್ ಇದು ದಿನ, ಈ ದಿನ. ಸೆಕೆಂಡ್ ನೋಡ್ತೇವೆ, ಲಾರ್ಡ್ ಹ್ಯಾಸ್ ಮೇಡ್, ಕರ್ತನು ಮಾಡಿದು. ಈ ದಿನ ಕರ್ತನು ಮಾಡಿದು. ಮತ್ತು ಮೂರನೇದು, ಲೆಟ್ ಅಸ್ ರಿಜಾಯ್ಸ್, ನಾವು ಆನಂದ ಮಾಡೋಣ, ಉಲ್ಲಾಸ ಪಡೋಣ. ಲೆಟ್ ಅಸ್ ರಿಜಾಯ್ಸ್, ಆನಂದ ಪಡೋಣ, ಸಂತೋಷ ಪಡೋಣ. ಕೊನೆಯದಾಗಿ ಅಂಡ್ ಬಿ ಗ್ಲಾಡ್ ಇನ್ ಇಟ್, ಆನಂದಿಸೋಣ. ಈ ಲೋಕದ ಸೈಕಾಲಜಿಸ್ಟ್ ಪ್ರಕಾರ ನೋಡಬೇಕಾದ್ರೆ ಇದು ಕಂಪ್ಲೀಟ್ 100% ಪಾಸಿಟಿವ್ ಆಗಿರುವಂಥ ಮಾತು. ಹೌದು. ಏನು ಮಾಡೋ, ಆನಂದ ಪಡೋಣ. ಹೌದು, ಹೌದು. ಎರಡನೇದಾಗಿ ನೋಡಬೇಕು, ಈ ಕೀರ್ತನೆ ಬರೆದಿದೆ ಯಾರು? ಹೌದು. ಆ ವ್ಯಕ್ತಿಯ ಕುರಿತು ನಾವು ಕಲಿಬೇಕಾದ್ರೆ ಆ ವ್ಯಕ್ತಿಯ ಜೀವಿತ ತುಂಬ ವಿಷಯಗಳು ನಾವು ಕಲಿಬಹುದು. ನಿಜವಾಗಲು ಅದು ಆತನ ಯಾರು? ದಾವೀದ. ಆದರೆ ನಾವು ಇದನ್ನು ಈ ಕೀರ್ತನೆಯನ್ನು 118 ಕೀರ್ತನೆ 1ರಿಂದ 29 ವಾಕ್ಯ ಓದಬೇಕಾದ್ರೆ ಅಮೂಲ್ಯವಾದ ಮಾತುಗಳು. ಹೌದು, ಅಮೂಲ್ಯವಾದ ಮಾತುಗಳು. ನಾವು ಪ್ರೇಕ್ಷಕರಿಗೆ ಅಲ್ವಾ ಅದು ಹೇಳುವುದಂತ ಹೇಳಿದರೆ, ನಿಮ್ಮ ಇವತ್ತಿನ ದಿನಕ್ಕೆ ನೀವು ಈ ಒಂದು ಅಧ್ಯಾಯವನ್ನು ಓದಿ ಅದನ್ನು ಧ್ಯಾನ ಮಾಡೋದಾದರೆ ಬಹಳಷ್ಟು ವಿಶೇಷ ಅದರಲ್ಲಿ ಆತ್ಮಿಕ ಮುತ್ತುಂಟು. ನಿಜವಾಗ್ಲೂ ಉಂಟು. ಹೌದು. ಅದನ್ನ ಪಾಸ್ಟ್ರೆ ನಾವು ನೋಡಬೇಕಾದ್ರೆ ದಾವೀದನ ಜೀವಿತದಲ್ಲಿ ನಿಮಗೆ ಏನನ್ನು ಕಲಿಬಹುದು? ದಾವೀದು ಈ ಒಂದು ವಚನದಲ್ಲೇ ತಾನು ಹೇಳ್ತಾ ಇದ್ದಾನೆ, ಈ ದಿನ ಯೆಹೋವನಿಂದಲೇ ನೇಮಕವಾದದ್ದು, ಇದನ್ನ ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ. ಅವಾಗ ತನ್ನ ಲೈಫಲ್ಲಿ ಇಕ್ಕಟ್ಟುಗಳು ಇರುವಾಗಲೂ ನಾವು ಉಲ್ಲಾಸ ಪಡೋಣ, ಆನಂದ ಪಡೋಣ ಎಂಬುದಾಗಿ ಬಹಳ ವ್ಯಕ್ತವಾಗಿ ತನ್ನ ವಾಕ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಸೊ ಹಾಗಿರುವಾಗ ನಿಮಗೂ ಅದರ ಅಂಶ ಏನಿರಬಹುದು? ಯಾವುದಕ್ಕೆ ಈ ವಾಕ್ಯವನ್ನ ತಾನಷ್ಟು ಸ್ಪಷ್ಟವಾಗಿ ತಿಳಿಸಿದ್ದೇನೆ ಎಂಬುದು ನಿಮಗೆ ಹೇಳಬಹುದಾ? ನಾವು ದಾವೀದನ ಕುರಿತು ನೋಡಬೇಕಾದ್ರೆ ಬಾಲ್ಯ ವಯಸ್ಸಿನಿಂದ ಬಹಳಷ್ಟು ಕಷ್ಟಪಟ್ಟಂತ ವ್ಯಕ್ತಿ. ನಿಜವಾಗಲು ಇದು ಕಷ್ಟಪಡೋ ಜನರಿಗೆ ಮೊದಲನೇ ಮಾತು. ಹೌದು, ಖಂಡಿತವಾಗಿ ಬಾಲ್ಯದಿಂದ ಬಹಳಷ್ಟು ಕಷ್ಟಪಟ್ಟದು. ಎರಡನೇ ಮಾತು, ಕುಟುಂಬಕ್ಕಾಗಿ ಕಷ್ಟಪಡೋ ವ್ಯಕ್ತಿ. ಹೌದು, ನಿಜವಾಗಲು. ಮತ್ತೆ ಯುವಕರಿಗೆ ಇರುವಂತ ವಚನ ಅಂತ ಹೇಳಿದ್ರೆ ತಂದೆಯ ತಾಯಿಯ ಮಾತನ್ನು ಕೇಳುವಂತ ವ್ಯಕ್ತಿ. ಹೌದು, ಸತ್ಯವಾಗಲು. ತಂದೆ ಹೋಗಂತ ಹೇಳಿದ್ರೆ ಹೋಗ್ತಾನವ. ಎಲ್ಲಿಗೆ ಹೋಗ್ತಾನೆ? ಅಡವಿ ಹೋಗ್ತಿದ್ದ. ಅದು ನಮ್ಮ ಮಕ್ಕಳಿಗೆ ಒಂದು ಶಾಪಿಂಗ್ ಕಲಿಸಬೇಕಾದ್ರೆ ಬಹಳಷ್ಟು ಕಾರಣಗಳು ಹೇಳ್ತಾರೆ. ಒಬಿಡಿಯನ್ಸ್. ಹೌದು, ನೋಡ್ತೇವೆ ನಾವು. ಹೌದು, ಖಂಡಿತ. ಅರಣ್ಯಕ್ಕೆ ಒಬ್ಬನೇ ಹೋಗ್ತಾನೆ ಅವನು. ಒಬ್ಬನೇ ಅರಣ್ಯಕ್ಕೆ ಹೋಗಿ ಆತನು ಕುರಿಗಳನ್ನು ಮೇಯಿಸಿ ಒಬ್ಬನೇ. ಹೌದು, ನಿಜವಾಗ್ಲು. ಅದರ ಅರ್ಥ ಒಬ್ಬನೇ ಇದ್ರೆ ಸಾಕು ದೇವರ ಜೊತೆ ಅವನ ಜೀವಿತ ಜಯವಾಗಿರುವುದಂತ ಖಂಡಿತವಾಗ್ಲು ಸಂತೋಷಕರವಾಗಿರೋದು. ಒಬ್ಬನೇ ಇದ್ರೆ ಸಾಕು. ಮೆಜಾರಿಟಿ ನಿಮಗೆ ಇರೋದೇ ಇರ್ಬೋದು. ಇದು ಪ್ರೇಕ್ಷಕರಲ್ಲಿ ಕೂಡ ನಿಜ. ಒಬ್ಬರೇ ಆಗಿ ಸಭೆಗೆ ಹೋಗುವವರು, ಒಬ್ಬರೇ ಆಗಿ ಕ್ರಿಸ್ತನ್ ನಂಬುವವರು ಬಹಳಷ್ಟು ಇರುವರು. ಹೌದು, ಭಯಪಡೋ ಅಗತ್ಯ ಇಲ್ಲ. ನಿಜವಾಗ್ಲು. ಒಂದನೇ ನುಡಿ ಮುತ್ತು ಅಂತ ಹೇಳಿದ್ರೆ, ಇಲ್ಲಿ ಇವತ್ತಿನ ಅಮೂಲ್ಯದ ಮುತ್ತು ಅಂತ ಹೇಳಿದ್ರೆ ದಾವೀದನ ಹಾಗೆ ಒಬ್ಬಂಟಿಗನಾಗಿರ್ಬೋದು, ಆದ್ರೆ ನಿನ್ನ ಜೊತೆ ಯೆಹೋವನಿದ್ರೆ ಭಯಪಡೋ ಅವಶ್ಯಕತೆ, ಸಂತೋಷ ಉಂಟಾಗುತ್ತದೆ. ಸೊ ದೇವರಿಗೆ ನೂರಾರು ಜನರು ಇರುವುದರಲ್ಲಿ ಒಬ್ಬನು ವ್ಯಕ್ತಿ ಸಿಕ್ಕಿರೋ ಸಾಕು, ನಾವು ನೋಡ್ತೇವೆ. ಹೌದು, ಖಂಡಿತವಾಗ್ಲು. ಕುಟುಂಬದಲ್ಲಿ ಆತನಿಗೆ ಚಾಲೆಂಜ್ ಇತ್ತು. ಹೌದು. ಅದಾದ ನಂತರ ಮತ್ತೆ ಇನ್ನೊಂದು ಲೆವೆಲ್ ಚೇಂಜ್ ಆಯ್ತು. ಹೌದು. ಯಾವ ಕರ್ತನ ದೃಷ್ಟಿ ಅವನ ಮೇಲೆ ಬಂತೋ ಕರ್ತನ ಅವನನ್ನು ಕಂಪ್ಲೀಟ್ ಆಗಿ ಇನ್ನೊಂದು ಲೆವೆಲ್ಗೆ ತಗೊಂಡು ಬರ್ತಾರೆ. ಅವನ ಲೈಫ್ ಲಾಂಗ್ ನಾವು ನೋಡ್ತೇವೆ. ಲೈಫ್ ಲಾಂಗ್ ಒಂದು 90% ಅವನ ಜೀವಿತದಲ್ಲಿ ಕಷ್ಟಗಳು, ವೈರಿಗಳು ಇದ್ರು. ಹೌದು,
ಸತ್ಯವಾಗಲು ಅಭಿಷೇಕ ಆದ ನಂತರ ಅವನ ಅಭಿಷೇಕವನ್ನು ಆ ಕರೆಯನ್ನು ನಾಶಪಡಿಸುವಂತ ಒಂದು ಹೋರಾಟಗಳು, ಸ್ವಂತ ಕುಟುಂಬದಲ್ಲಿ ಹೋರಾಟ, ಸ್ವಂತ ಹೆಂಡತಿ ಹೇಳ್ತಾಳೆ ಇಷ್ಟೆಲ್ಲ ನನಗೆ ಆರಾಧನೆ ಮಾಡಬೇಕಾ, ಅವಶ್ಯಕತೆ ಉಂಟು. ನಿಜ. ನಲಿಬೇಕಾ ದೇವರ ಮುಂದೆ, ಕೈ ಚಪ್ಪಲಿ ಹೊಡಿಬೇಕಾ, ಕುಣಿಬೇಕಾ, ನೀನು ಅರಸನಲ್ವಾ? ಸೊ ಈತನ ಜೀವಿತದಲ್ಲಿ, ತಂದೆ ಕುಟುಂಬದಲ್ಲಿ, ಆತನ ಸ್ವಂತ ಕುಟುಂಬದಲ್ಲಿ ಕೂಡ ಆತನಿಗೆ ಏನಿತ್ತು, ಚಾಲೆಂಜಸ್, ಕಷ್ಟಗಳಿತ್ತು. ಹೌದು, ಅಡವಿಗೆ ಹೋಗಿ ಮತ್ತೆ ಟೈಮ್ಗೆ ನಮ್ಮ ಹಾಗೆ ಲಂಚ್ ತಿನ್ನುವಂಥ ಟೈಮ್ ಇಲ್ಲ ಪಾಪ. ಈಗ ನೋಡಿ, ಈಗ ನಮ್ಮ ಮಕ್ಕಳು ನೋಡಿ, ಬ್ರೇಕ್ಫಾಸ್ಟ್ ಉಂಟು, ಟೈಮ್ಗೆ ಲಂಚ್ ಉಂಟು, ಚಾಯ್ ಉಂಟು, ಸ್ನ್ಯಾಕ್ಸ್ ಉಂಟು, ಡಿನ್ನರ್ ಉಂಟು, ಎಲ್ಲ ಉಂಟು. ಆದರೂ ಕೂಡ ಈ ಒಂದು ಲೈಫ್ ಕಂಪೇರ್ ಮಾಡಿ ನೋಡಿ ದಾವೀದನದು, ಖಂಡಿತ ಅಂತೊಂದು ಆತನು ಒಂದು ಹಿನ್ನೆಲೆಯಿಂದ ಬರುವಂಥ ವ್ಯಕ್ತಿ. ಹೌದು. ಆತನಿಗೆ ಮತ್ತೆ ಆತನು ಏಕಾಂಗಿಯಾಗಿ ಹೋರಾಡಿದಂಥ ಹೋರಾಟಗಳು ಬಿಟ್ಟು ಕರ್ತನ ಅಭಿಷೇಕ ಬಂದ ನಂತರ ಮತ್ತು ಆತನ ಲೆವೆಲ್ ಚೇಂಜ್ ಆಯಿತು. ಇನ್ನು ರಾಜ್ಯದ ಒಂದು ಪಟ್ಟಕ್ಕೆ ಬಂದ, ಅರಸನ ಪಟ್ಟಕ್ಕೆ. ಹೌದು. ಆದರೆ ಆತನು ಹೇಳುವಂಥ ಮಾತು, ನನಗೆ ಕುಟುಂಬದವರು ಸಪೋರ್ಟ್ ಇದ್ರು ಇಲ್ಲದಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ನನಗೆ ದೇವರ ಹತ್ರ ಹೋಗುವುದಕ್ಕೂ ಆರಾಧನೆ ಮಾಡುವುದಕ್ಕೂ ನನಗೆ ಅಡಚಣೆ ಇದ್ರು ಕೂಡ ಪರವಾಗಿಲ್ಲ, ನನ್ನ ಯೆಹೋವನಾದ ದೇವರನ್ನು ನಾನು ಒಬ್ಬನೇ ಸ್ತುತಿಸ್ತೇನೆ. ಈ ಒಂದು ಆಟಿಟ್ಯೂಡ್ ನೋಡಿ ಪಾಸ್ಟರ್, ನೀವು ನೋಡಿ, ನಿಜವಾಗಲೂ ಮೈಂಡಲ್ ಆಟಿಟ್ಯೂಡ್. ಹೌದೌದು, ವ್ಯತ್ಯಸ್ತ, ಎಲ್ಲರಿಗಿಂತ ಸಹೋದರರಿಗಿಂತ ವ್ಯತ್ಯಸ್ತ. ಅವ್ರ ಕುಟುಂಬದಲ್ಲಿ ಒಂದು ವ್ಯತ್ಯಸ್ತನಾದ ವ್ಯಕ್ತಿ, ಬಟ್ ಬಹಳ ಧೈರ್ಯಶಾಲಿ ಕೂಡ ಆಗಿದ್ದ. ಯಾಕಂದ್ರೆ ಅವನು ದೇವರನ್ನ ಆಶ್ರಯಿಸಿಕೊಂಡಿದ್ದ, ದೇವರಲ್ಲೇ ಸಂತೋಷಿಸಿದ್ದ, ಮನುಷ್ಯರಲ್ಲೋ ಅಲ್ಲ, ಅವರ ಕುಟುಂಬದಲ್ಲಲ್ಲ. ಅವನು ವ್ಯತ್ಯಸ್ತನಾಗೇ ಇದ್ದ. ಸೊ ವ್ಯತ್ಯಸ್ತನಾಗಿ ದೇವರ ವಿಷಯದಲ್ಲಿ ಸಂತೋಷನಾಗಿದ್ದರಿಂದ ದೇವರನ್ನು ವ್ಯತ್ಯಸ್ತನಾಗಿಯೇ ಮಾರ್ಪಡಿಸಿ. ಸೊ ಆತನ ಆಶ್ರಯ, ಆತನ ಗುರಾಣಿ 100% ಆಶ್ರಯ, ಟ್ರಸ್ಟ್ ದೇವರೇ. ನಿಜ ನಿಜ. ಹುಲಿ ಬರಲಿ, ಕರಡಿ ಬರಲಿ, ಹೌದು, ಹೆಬ್ಬಾವು ಬರಲಿ, ಏನು ಬಂದ್ರು ಕೂಡ ಕರ್ತನ ಅಭಿಷೇಕದಿಂದಲೇ ಆತನ ಮುಂದೆ ಹೋಗ್ತಿದ್ದ. ನನ್ನ ಕರೆದ ಆತನು ನಾನು ಕೈ ಬಿಡುವುದಿಲ್ಲ. ಆ ಒಂದು, ಅದಕ್ಕೆ ಇಂಗ್ಲಿಷಲ್ಲಿ ಹೇಳುವಂತ ವರ್ಡ್ ಉಂಟು, ಇಂಟಿಮೆಸಿ. ಓಕೆ, ಇಂಟಿಮೆಸಿ ಅಂತಲೇ ಬಹಳ ಆಪ್ತ ಬಂಧ. ಈ ಲೋಕದಲ್ಲಿ ನಾವು ನೋಡ್ಬೇಕಾದ್ರಲ್ಲಿ, ನಮ್ಮ ಸಮಾಜದಲ್ಲಿ ಲೋಕದಲ್ಲಿ ನೋಡ್ಬೇಕಾದ್ರೆ ಬಂಧ ಅಂತೇಳಿದ್ರೆ, ಸಂಬಂಧ ಅಂತೇಳಿದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ. ನಿಜವಾಗಲು ಅಲ್ವಾ? ಹೌದು. ಅದು ದೊಡ್ಡ ಶ್ರೇಷ್ಠವಾದ ಸಂಬಂಧ ಅಂತ ಹೇಳ್ತೇವೆ ನಾವು. ಹೌದು. ಅದು 9 ತಿಂಗಳು ಇರುವಂತ ಸಂಬಂಧ. ಈ ಮಗು ಈ ಲೋಕಕ್ಕೆ ಬಂದ ನಂತರ ಅದೇ ಮಗು ಈ ತಾಯಿ ಜೊತೆ ಮತ್ತು ತಂದೆ ಜೊತೆ ಇರುವಂತ ಸಂಬಂಧ ಅದು ಹಾಗಿರುವುದಿಲ್ಲ, ವ್ಯತ್ಯಾಸ ಇರ್ತದೆ. ನಿಜ. ಅದಾದ್ರೂ ಕೂಡ ಮದುವೆ ಆದ ನಂತರ ಸ್ವಲ್ಪ ಚೇಂಜಸ್ ಬರ್ತದೆ. ಆದ್ರೆ ಇಲ್ಲಿರುವಂತ ಸಂಬಂಧ, ದೇವರ ಜೊತೆ ಇರುವಂತ ಸಂಬಂಧ, ಅದು ಶಾಶ್ವತವಾಗಿರುತ್ತೆ. ಅದೇ, ಒಂದು ತಾಯಿ ಹುಟ್ಟಿಗೆ 9 ತಿಂಗಳು ಸಂಬಂಧ ಇದ್ರೆ, ಅದ ನಂತರ ಒಂದು ಬೆಳೆದು ಬಂದು ಒಂದು 10-15 ವರ್ಷ ಸಂಬಂಧ ಇದ್ರೆ, ದೇವರೊಟ್ಟಿಗೆ ಲೈಫ್ ಲಾಂಗ್ ಸಂಬಂಧ, ಅದೇ ಶ್ರೇಷ್ಠ. ಅದೇ ಶ್ರೇಷ್ಠ. ಇದು ಬದಲಾಗದಂತ ಸಂಬಂಧ. ನಿಜವಾಗ್ಲು. ಇದು ದೇವರು ನಮಗೆ ಕೊಟ್ಟ ದೊಡ್ಡ ಒಂದು ಕೃಪೆ, ಭಾಗ್ಯ ಅಂತ ಹೇಳಿದ್ರೆ, ಆತನ ರಿಲೇಶನ್ಶಿಪ್, ಯೇಸು ಸ್ವಾಮಿಯ ಮುಖಾಂತರವಾಗಿರುವಂತ ಆ ರಿಲೇಶನ್ಶಿಪ್ ಬಂಧ, ಅದನ್ನು ಮುರಿಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಆ ಒಂದು ಸಂಬಂಧದ ಕುರಿತು ನಾವಿಲ್ಲಿ ನೋಡ್ತೇವೆ. ನಿಜವಾಗ್ಲು. ಸೊ ಇವತ್ತಿನ ದಿನ ಇವರು ಪ್ರೇಕ್ಷಕರು ನಮ್ಮನ್ನು ಕೇಳುವಂತವರು, ಸಂಬಂಧ ನೀವು ದೇವರ ಜೊತೆ ಒಳ್ಳೆದಿಡಬೇಕು. ಖಂಡಿತವಾಗಲು, ನಿಜವಾಗಲು. ಎಲ್ಲಿ ಹೋದ್ರು ಕೂಡ ನಿಜ, ನಿನ್ನ ಸಂಬಂಧ ದೇವರ ಜೊತೆ ಇರಬೇಕು. ಪರಿಸ್ಥಿತಿನೇ ನೋಡಿ, ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಜನರು ಪರಿಸ್ಥಿತಿಯನ್ನು ನೋಡಿ ಮೂಡ್ ಚೇಂಜ್ ಮಾಡ್ತಾರೆ. ಹೌದು. ನೀವು ಆರಾಧನೆ ನೋಡಿ, ವರ್ಷಿಪ್ ನೋಡಿ, ಹಾಡುಗಳು ನೋಡಿ, ಸಂತೋಷವಾಗಿದ್ರೆ ಜೋರು ಹಾಡು, ದುಃಖವಾಗಿದ್ರೆ ಇನ್ನೊಂದು ರೀತಿ ಅದು ಹಾಗೆ ಅಲ್ಲ. ಫ್ಲಕ್ಚುಯೇಷನ್ ಅಲ್ಲ, ಯಾವಾಗಲೂ ಸಂತೋಷ. ಒಳ್ಳೆದ್ರು ಕೂಡ ಸಂತೋಷ, ಚಾಲೆಂಜಸ್, ಕೆಟ್ಟದೇನಾಗುದಿಲ್ಲ, ಚಾಲೆಂಜಸ್ ಇದ್ರು ಕೂಡ, ಸವಾಲುಗಳು ಕೂಡ. ಅದೇ ಹೇಳು, ದಿಸ್ ಈಸ್ ದ ಡೇ. ದೇವರು ಈ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ನಿಮಗೆ ಈ ದಿನವನ್ನು ದೇವರು ನಿಮ್ಮ ಕೈ ಕೊಟ್ಟಿದ್ದಾನೆ, ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಅದು ಹೇಳುವ ಗಟ್ಸ್ ನಿಮಗೆ ಬೇಕು. ದಿಸ್ ಈಸ್ ಮೈ ಡೇ, ಲಾರ್ಡ್ ಹ್ಯಾಸ್ ಗಿವನ್ ಮೀ. ಅಂತ ಒಂದು ಮೈಂಡ್ ಸೆಟ್ ನಾವು ಚೇಂಜ್ ಮಾಡಬೇಕು. ಈ ದಿನ ದೇವರು ನನಗೆ ಕೊಟ್ಟಿದ್ದಾನೆ, ಸೃಷ್ಟಿಕರ್ತನ ದೇವರು ನನಗೋಸ್ಕರ ಸೂರ್ಯನು ಕೊಟ್ಟಿದ್ದಾನೆ, ಈ ಆಕ್ಸಿಜನ್ ಅನ್ನು ಕೊಟ್ಟಿದ್ದಾನೆ, ನನಗೆ ಎಲ್ಲವನ್ನು ಕೊಡುವ, ಬೇಕಾದ್ರೆ ಬಾಕಿ ಕೂಡ ಕೊಡ್ಲಿಕ್ಕೆ ಆತನು ಸರ್ವಶಕ್ತನಾಗಿದೆ ಎಂಬ ನಂಬಿಕೆ ನಮ್ಮಲ್ಲಿ ಬೇಕು. ನಿಜ. ಸೊ ಬಸ್ ನಾವೀಗ ಏನ್ ಮಾಡ್ಬೇಕಂತಲೇ ನಾವು ನಮ್ಮ ಪ್ರೇಕ್ಷಕರಿಗೋಸ್ಕರ ಪ್ರಾರ್ಥಿಸುವ, ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡುವ ಅಲ್ವಾ. ಸಂತೋಷ ಇಲ್ಲದ ಅನೇಕ ಕುಟುಂಬಗಳು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ವಾಕ್ಯ ಕೇಳುವಾಗಲೂ ಕೂಡ ದುಃಖದಲ್ಲಿ, ನೋವಲ್ಲಿ, ಮಕ್ಕಳ ವಿಷಯದಲ್ಲಿ ಎಲ್ಲ ಭಾರದಲ್ಲಿ ಇರ್ತಾರೆ. ಸೊ ನಾವು ಈ ವಾಕ್ಯವನ್ನಿಟ್ಟು ನಾವು ಪ್ರಾರ್ಥನೆ ಮಾಡುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವ. ಅದಕ್ಕಿಂತ ಮುಂಚಿತವಾಗಿ ಈ ವಾಕ್ಯವನ್ನು ನೀವು ಹೇಳಬೇಕು. ನಿಜ. ದಿಸ್ ಈಸ್ ಮೈ ಡೇ, ದಿಸ್ ಈಸ್ ಗಾಡ್ ಗಿವನ್ ಡೇ. ಹೌದು, ಗಾಡ್ ಹ್ಯಾಸ್ ಗಿವನ್ ದಿಸ್ ಡೇ ಅಂತೇಳಿ ನೀವು ಫಸ್ಟ್ ಕನ್ಫರ್ಸ್ ಮಾಡಿ, ಧೈರ್ಯ ಹೊಂದಿ ಅದನ್ನ ನಾವು ಪ್ರೇಯರ್ ಮಾಡ್ತೇವೆ. ಮೊದಲನೇದಾಗಿ ಪಾಸ್ಟರ್ ಸನಲ್ ಅವರು ಪ್ರೇಯರ್ ಮಾಡ್ತಾರೆ, ಅದ ನಂತರ ನಾವು ಕೊನೆಯದಾಗಿ ನಾವು ಪ್ರಾರ್ಥನೆ. ಓಕೆ, ನಾವು ಪ್ರಾರ್ಥನೆ ಮಾಡುವ. ವಾಕ್ಯ ಹೇಳೋ ಪ್ರಕಾರ ಈ ದಿನ ಯೆಹೋವನ ನೇಮಕವಾಗಿದೆ. ಸೊ ನಾವು ಸಂತೋಷವುಳ್ಳವರಾಗಿರುವ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ತಂದೆಯಾದವರೇ, ಈ ಮುಂಜಾನೆಯ ಮುತ್ತು, ಅಮೂಲ್ಯವಾದ ಮುತ್ತು ಕರ್ತನೆ, ಬೇರೆ ಯಾವುದೂ ಅಲ್ಲ, ಯೆಹೋವನಲ್ಲಿ ಸಂತೋಷವುಳ್ಳವರಾಗಿರಿ ಎಂಬುದಾಗಿ ಕರ್ತನೆ, ಈ ಮುತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ
ಅದು ಅದು ನೆಲೆಗೊಳ್ಳುವಂತೆ ನಾವು ಪ್ರಾರ್ಥಿಸ್ತೇವೆ. ಒಂದು ಅಮೂಲ್ಯ ಒಂದು ಮುತ್ತನ್ನು ಯಾವ ರೀತಿಯಲ್ಲಿ ಅಮೂಲ್ಯವಾಗಿ ಕಾಣುತ್ತಾರೋ ಅದೇ ರೀತಿಯಲ್ಲಿ ಈ ವಾಕ್ಯವನ್ನು ಅಮೂಲ್ಯವಾಗಿ ಕಂಡು ಒಂದು ಮುತ್ತಿನೋಪಾದಿಯಲ್ಲಿ ಎಲ್ಲರೂ ಸ್ವೀಕರಿಸುವಂತೆ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಸಂತೋಷವಿಲ್ಲದ ಕುಟುಂಬದೊಳಗೆ ಈ ವಾಕ್ಯ, ಈ ಮುತ್ತು ಅದು ಒಂದು ಶ್ರೇಷ್ಠ ಮುತ್ತಾಗಿ ನೆಲೆಗೊಳ್ಳುವಂತೆ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಹೆಸರು ನೆಲೆಗೊಂಡು ಎಲ್ಲರನ್ನ ಸಮರ್ಪಿಸ್ತೇನೆ ಯೇಸುವಿನ ಹೆಸರಲ್ಲಿ ತಂದೆ. ಆಮೆನ್, 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 ಆಮೆನ್. ನಮ್ಮ ದೇವರು ಪರಿಸ್ಥಿತಿಗಿಂತ ದೊಡ್ಡದ ದೇವರು. ಆಮೆನ್, ಆಮೆನ್. ಖಂಡಿತವಾಗಿ ಈ ದಿನವೂ ನಮಗೆ ದೇವರು ಕೊಟ್ಟಿದ್ದಾನೆ. ಎಸ್, ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಎಸ್, ಈ ಸೂರ್ಯನು, ಈ ಭೂಮಿ ಎಲ್ಲ ಉಂಟು ಮಾಡಿದ ದೇವರು. ಇದು ಒಳ್ಳೆ ದಿನ. ನಾನು ಹೇಳ್ತೇನೆ ಈ ಪ್ರೇಕ್ಷಕರಿಗೆ, ಇದು ಒಳ್ಳೆ ದಿನ, ಕೆಟ್ಟ ದಿನ ಅಲ್ಲ. ಎಲ್ಲ ಪರಿಸ್ಥಿತಿಗಿಂತ, ಎಲ್ಲ ಸವಾಲುಗಳಿಗಿಂತ ಶ್ರೇಷ್ಠವಾದ ಒಂದು ಉನ್ನತ ಸ್ಥಾನಕ್ಕೆ ದೇವರು ಇಟ್ಟಿದ್ದಾನೆ. ಇದೇ ಮಾತು ದಾವೀದನು ಹೇಳುವಾಗ, ಐ ವಿಲ್ ರಿಜಾಯ್ಸ್ ಅಂಡ್ ಬಿ ಗ್ಲಾಡ್ ಇನ್ ಇಟ್. ಐ ವಿಲ್ ಬಿ ಗ್ಲಾಡ್ ಇನ್ ಇಟ್. ಸಂತೋಷವಾಗಿರುತ್ತೇನೆ ಸ್ವಾಮಿ. ಒಂದು ಸಂತೋಷದ ಆತ್ಮ ಈ ಮಕ್ಕಳಿಗೆ ಕೊಡು. ಎಸ್ ಕರ್ತನೆ, ಅವರ ಹೃದಯದ ಅಂತರದೊಳಗೆ ಯಾರ ದುಃಖವಾಗಿದ್ದರು ಅವರಿಗೆ ಒಂದು ಸಂತೋಷದ ಆತ್ಮ ಈಗಲೇ ಯೇಸುವಿನ ನಾಮದಲ್ಲಿ ಕರ್ತನೆ ಆ ನೋಡುವಂತವರು ಪ್ರೊಫೆಟಿಕಲ್ ಆಗಿರುವಂತ ಯಾವ ವ್ಯಕ್ತಿಗಳು ನೋಡ್ತಾರೆ ಅವರ ಅಂತರದೊಳಗೆ ಒಂದು ಸಂತೋಷ, ನಗುವಂಥದ್ದು. ಪರಿಸ್ಥಿತಿ ಎಷ್ಟು ಆದ್ರೂ ಕೂಡ ಆ ದಾವೀದನ ಹಾಗೆ ಅದನ್ನು ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯ ಹೇಳಿ ಅದರ ಮೇಲೆ ಜಯ ಹೊಂದುವಂತ ಆತ್ಮ ಇಬ್ಬರು ಪ್ರಾರ್ಥಿಸಿ ನಿಮ್ಮನ್ನು ತಂದೆಯ ಪುತ್ರ ಪರಿಶುದ್ಧಾತ್ಮನ ನಾಮದಲ್ಲಿ ಆಶೀರ್ವದಿಸ್ತೇವೆ. ನಿಮ್ಮ ಜೀವಿತದಲ್ಲಿ ದೇವರು ಸಾಕ್ಷಿ ಉಂಟು ಮಾಡಲಿ. ಆ ಸಾಕ್ಷಿಗಳು ಅನೇಕರಿಗೆ ಅದು ಒಂದು ಉತ್ತೇಜನವಾಗಿ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ ಸ್ವಾಮಿ. ಯುವಕರಿದ್ದಾರೆ ಕರ್ತನೆ, ಹಲವಾರು ಕೆಲಸಕ್ಕೆ ಹೋಗೋರಿದ್ದಾರೆ. ಈ ಮುಂಜಾನೆ ಶುಭ ಉಂಟಾಗ್ಲಿ. ಹೋಗುವಾಗ ದೇವರ ಅಭಿಷೇಕ, ದೇವರ ಸಾನ್ನಿಧ್ಯ, ಪರಿಶುದ್ಧಾತ್ಮನ ಸಾನ್ನಿಧ್ಯ ನಿಮ್ಮ ಜೊತೆ ಹೋಗಲಿ. ದೇವರನ್ನು ಆಶೀರ್ವದಿಸಲಿ. ದೇವರೇ ಥ್ಯಾಂಕ್ ಯು ಲಾರ್ಡ್ ಫಾರ್ ಲಿಸ್ನಿಂಗ್ ದಿಸ್ ಪ್ರೇಯರ್. ಯೇಸು ಸ್ವಾಮಿ ನಾಮದಲ್ಲಿ ಬೇಡುತ್ತೇವೆ ತಂದೆ. ಈ ಮುಂಜಾನೆ ನಾವು ಅಲ್ವಾ, ಹೌದು, ಇದು ನೋಡುವಂಥ ಪ್ರೇಕ್ಷಕರಿಗೆ ದೇವರು ಕೊಟ್ಟಂತ ಈ ವಚನ ಖಂಡಿತ ನನಗೆ ನಂಬಿಕೆ ಉಂಟು. ನನಗೂ ಇದು ವಚನ ಅವರ ಜೀವಿತದಲ್ಲಿ ಆಶೀರ್ವಾದ ಉಂಟು, ಖಂಡಿತವಾಗ್ಲೂ ಸಂತೋಷ ಉಂಟು ಮಾಡ್ತದೆ. ಈ ಒಂದು ಮುಂಜಾನೆ ಮುತ್ತು ಕಾರ್ಯಕ್ರಮ ನೋಡುವಂಥ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಆಶೀರ್ವದಿಸಲಿ. ಇನ್ನು ಕೂಡ ಬರೋ ದಿನಗಳಲ್ಲಿ ಈ ಒಂದು ಪ್ರೋಗ್ರಾಮ್ ಮಿಸ್ ಮಾಡಬೇಡಿ. ನೋಡ್ತಾ ಇರ್ರಿ. ಕರ್ತನಿಂದ ಬಲ ಹೊಂದಿ ಈ ಮುತ್ತು ನಿಮ್ಮ ಜೀವಿತದಲ್ಲಿ ಒಂದು ಶೈನಿಂಗ್ ಸ್ಟಾರ್ ಆಗಿ ಮಾಡಲಿ. ನಿನ್ನನ್ನು ಜನರು ನೋಡಬೇಕಾದ್ರೆ ಈ ಮುತ್ತು, ಆ ಒಂದು ಅಭಿಷೇಕದ, ಆ ಒಂದು ದೇವರ ವಚನದ ಮುತ್ತು ನಿನ್ನೊಳಗಿರೋದು ನಿನ್ನ ಮುಖದಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಅದು ಹೊರಬಂದು ತುಂಬಿ ತುಳುಕಲಿನ ಆಶೀರ್ವದಿಸ್ತೇವೆ ಅಲ್ಲ ಬಸ್. ಆಮೆನ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಗಾಡ್ ಬ್ಲೆಸ್ ಯು. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.